ನನ್ನ ಪತಿ ನನ್ನ ಮಗನ ಮಾಜಿ ಗೆಳತಿಯೊಂದಿಗೆ ನನಗೆ ಮೋಸ ಮಾಡಿದರು. ಸೈತುತೊಳ ವರ್ಷಗಳ ದಾಂಪತ್ಯದ ನಂತರ ಅವರು ಎಲ್ಲವನ್ನೂ ಒಪ್ಪಿಕೊಳ್ಳಲು ನನ್ನನ್ನು ಕರೆದರು. ಕಳೆದ 6 ತಿಂಗಳುಗಳಿಂದ ಅವರು ಆಕೆಯೊಂದಿಗೆ ಸಂಬಂಧದಲ್ಲಿದ್ದರು. ನಾನು ಸಂಪೂರ್ಣವಾಗಿ ಕುಸಿದುಹೋದೆ. ಆದರೆ ಆಕೆ ಯಾರೆಂದು ತಿಳಿಯಬೇಕಿತ್ತು. ಆಕೆಯ ಹೆಸರು ಎಮಿಲಿ ಎಂದು ಅವರು ಹೇಳಿದರು. ನನಗೆ ಯಾವುದೇ ಎಮಿಲಿ ಪರಿಚಯವಿರಲಿಲ್ಲ, ಆದ್ರೆ ಅವರು ಜೇಮ್ಸ್‌ನ ಎಮಿಲಿ ಎಂದು ಹೇಳುವವರೆಗೆ. ಜೇಮ್ಸ್ ನಮ್ಮ 14 ವರ್ಷದ ಮಗ. ಎಮಿಲಿ ಅವನ ಮಾಜಿ ಗೆಳತಿ. ನಾವು ಆಕೆಯನ್ನು ನಮ್ಮ ಮನೆಗೆ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೆವು. ನಿಜ ಹೇಳಬೇಕೆಂದರೆ ನನಗೆ ಆಕೆ ತುಂಬಾ ಇಷ್ಟವಾಗಿದ್ದಳು. ಆದರೆ ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ, ಇನ್ನೂ ಭಯಾನಕವಾಗಿದೆ. ಎಮಿಲಿ ಗರ್ಭಿಣಿಯಾಗಿದ್ದಾಳೆ, ಅದಕ್ಕಾಗಿಯೇ ಅವರು ಈಗ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಿದ್ದಾರೆ. ಮಗುವಿನ ತಂದೆ ಯಾರೆಂದು ತನಗೆ ತಿಳಿದಿಲ್ಲ ಎಂದು ಆಕೆ ಅವರಿಗೆ ಹೇಳಿದ್ದಾಳೆ. ಅದು ನನ್ನ ಪತಿ ಇರಬಹುದು, ಅಥವಾ ನಮ್ಮ ಮಗ ಇರಬಹುದು. ನನಗೆ ತುಂಬಾ ಅಸಹ್ಯವಾಗುತ್ತಿದೆ. ನನ್ನಿಂದ ಅವರ ಮುಖವನ್ನು ನೋಡಲು ಕೂಡ ಸಾಧ್ಯವಾಗುತ್ತಿಲ್ಲ. ಅವರು ಆಕೆಯನ್ನು ದೂಷಿಸಲು ಪ್ರಯತ್ನಿಸಿದರು, ಆದರೆ ಆಕೆಗೆ ಕೇವಲ 59 ವರ್ಷ. ಅವರು ಆಕೆಯ ವಯಸ್ಸಿಗಿಂತ 2ರಷ್ಟು ಹೆಚ್ಚು ವಯಸ್ಸಿನವರು. ಸದ್ಯಕ್ಕೆ ಕ್ರಿಸ್ಮಸ್ ಮುಗಿಯುವವರೆಗೆ ಮಕ್ಕಳಿಗಾಗಿ ಎಲ್ಲವೂ ಸರಿಯಾಗಿದೆ ಎಂದು ನಾನು ನಟಿಸುತ್ತಿದ್ದೇನೆ. ಆದರೆ ನಾನು ಒಳಗೊಳಗೆ ಕುಸಿದು ಹೋಗುತ್ತಿದ್ದೇನೆ. ಅವನ ತಂದೆಯೇ ಅವನನ್ನು ಇಷ್ಟು ವಿಕೃತವಾಗಿ ವಂಚಿಸಿದ್ದಾನೆ ಎಂದು ನಾನು ಮಗನಿಗೆ ಹೇಗೆ ಹೇಳಲಿ?